ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕಳೆದ 10-12 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮೆಂಟಲ್ ಬಟ್ಟಿನ ಪಾಠ ಮಾಡ್ತಾ ಇರುವಂಥ ವ್ಯಕ್ತಿ ನಾನು. ತಮಗೆಲ್ಲ ನನ್ನ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತು, ನನ್ನ ಹತ್ರ ಆಫ್ಲೈನ್ ತರಗತಿಯಲ್ಲಿ ಸೇರಿದಂಥವ್ರಿಗೆ. ಆದರೆ ಯೂಟ್ಯೂಬಲ್ಲಿ ನಾನು ಇಲ್ಲಿಯವರೆಗೆ ಏನು ನಮ್ಮ ಚಾನಲಲ್ಲಿ ಮೆಂಟಲ್ ಬಟ್ಟಿಯ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆಂತಂದರೆ ಕಾರಣಾಂತರಗಳಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದು ಯಾಕೋ ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಬಟ್ ಈಗ ನಿಮ್ಮನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳನ್ನು ಬಿಟ್ಟು ಬೇರೆ ಜನಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತಂದರೆ ಈಗ ಡಿಜಿಟಲ್ ಮಾಧ್ಯಮ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥ ಒಂದು ಕಾರಣದಿಂದಾಗಿ ಇನ್ನು ಮುಂದೆ ನಿರಂತರವಾಗಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳನ್ನು, ಒಂದಷ್ಟು ಪ್ರಶ್ನೆಗಳನ್ನು ನನ್ನ ಯೂಟ್ಯೂಬ್ ಈ ಚಾನಲ್ನ ಮೂಲಕ ಬಿಡಿಸ್ತಾ ಹೋಗ್ತೀನಿ. ಇವತ್ತು ಆ ಕ್ರಮವಾಗಿ ಮೊದಲನೇ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಟ್ರೈನ್ ಆಯಿತಾ ಅಥವಾ ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಅನ್ನುವಂಥ ಒಂದು ಟಾಪಿಕ್ ಇದೆ. ಈ ಟಾಪಿಕ್ಗೆ ಸಂಬಂಧಪಟ್ಟಂಥ ಒಂದು 4 ಪ್ರಶ್ನೆಗಳನ್ನು ಮೊದಲ ವಿಡಿಯೋದಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ಇಲ್ಲಿದೆ, ತಾವು ನೆನಪಲ್ಲಿಟ್ಕೋಬೇಕಾಗತ್ತೆ. 2 ವಾಹನಗಳು ಒಂದೇ ಸ್ಥಳದಿಂದ ಏಕಕಾಲಕ್ಕೆ ಹೊರಟು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ ಗಂಟೆಗೆ 50 ಮತ್ತು 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ. 6 ಗಂಟೆಯ ನಂತರ ಅವೆರಡರ ನಡುವಿನ ಅಂತರವೇನು ಅನ್ನುವಂಥದ್ದು ಒಂದು ಪ್ರಶ್ನೆ. 6 ಗಂಟೆಯ ನಂತರ ಅವೆರಡರ ನಡುವಿನ ಅಂತರವೇನು ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಈ ಟಾಪಿಕ್ ಅನ್ನುವಂಥದ್ದು ಬಂದು ನಿಮಗೆ ರಿಲೇಟಿವ್ ಸ್ಪೀಡ್ ಅಂತ ಏನು ಕರಿತೀವಿ, ಸಾಪೇಕ್ಷತಾ ವೇಗ ಅನ್ನುವಂಥ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಇದಾಗಿದೆ, ಈ ಪ್ರಶ್ನೆ ಆಗಿದೆ. ರಿಲೇಟಿವ್ ಸ್ಪೀಡ್ಗೆ ತಮಗೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಫಾರ್ಮುಲಾ ಏನು ಹೇಳ್ತಪ್ಪ ರಿಲೇಟಿವ್ ಸ್ಪೀಡ್ ಅಂತಂದರೆ, ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್, ಎಸ್ ಆರ್ ಅಂತ ಕರಿತೀವಿ ನಾವು. ಎಸ್ ಆರ್ ಅಂತೇಳಿ ಬರಿತೀವಿ. ಎಸ್ ಆರ್ ಅಂತಂದ್ರೆ ರಿಲೇಟಿವ್ ಸ್ಪೀಡ್, ದಟ್ ಈಸ್ ನಥಿಂಗ್ ಬಟ್ S1 ಪ್ಲಸ್ ಆರ್ ಮೈನಸ್ S2 ಅಂತೇಳಿ ಬರ್ತೀವಿ. ಎಸ್ ಆರ್ ಇಸ್ ಈಕ್ವಲ್ ಟು S1 ಪ್ಲಸ್ ಆರ್ ಮೈನಸ್ S2 ಅಂತೇಳಿ ಬರ್ತೀವಿ. ಯಾವಾಗ ಈ ರಿಲೇಟಿವ್ ಕಾನ್ಸೆಪ್ಟ್ ಬರುತ್ತಪ್ಪ ಅಂತಂದ್ರೆ, 2 ವಾಹನಗಳು ಚಲಿಸ್ತಾ ಇರಬೇಕಾದಾಗ S1 ಅಂತಂದ್ರೆ ಒಂದನೇ ವಾಹನದ ವೇಗ ಅನ್ನುವಂಥದ್ದು. S2 ಅಂತಂದ್ರೆ ಎರಡನೇ ವಾಹನದ ವೇಗ ಅಂತ ಹೇಳ್ತೀವಿ. ಇಲ್ಲಿ ಪ್ಲಸ್ಸು ಮತ್ತೆ ಮೈನಸ್ಸು ಎರಡೂ ಇದೆ. ಪ್ಲಸ್ ಯಾವಾಗ ಅಂತಂದ್ರೆ 2 ವಾಹನಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಪ್ಲಸ್ ಅನ್ನು ಬಳಸ್ತಾ ಹೋಗ್ತೀವಿ. 2 ವಾಹನಗಳು ಒಂದೇ ದಿಕ್ಕಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಮೈನಸ್ ಅನ್ನು ಬಳಸ್ತೀವಿ. ಹಾಗಾಗಿ ಟಿ ಈಸ್ ಈಕ್ವಲ್ ಟು, ಟಿ ಅಂದರೆ ತೆಗೆದುಕೊಳ್ಳುವ ಕಾಲ ಅಂತ ಹೇಳ್ತೀವಿ. ಹಾಗಾದ್ರೆ ಯು ಕ್ಯಾನ್ ರೈಟ್ ಡೌನ್ ಟಿ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ S1 ಪ್ಲಸ್ ಆರ್ ಮೈನಸ್ S2 ಅಂತೇಳಿ ಬರಿತಾ ಹೋಗ್ತೀವಿ. ಡಿ ಅಂದ್ರೆ ಏನಪ್ಪಾ ಅಂತಂದ್ರೆ ಅವೆರಡರ ನಡುವಿನ ಅಂತರ ಅಂತ ಹೇಳ್ತಾ ಹೋಗ್ತೀವಿ. ಡಿ ಈಸ್ ಎ ಡಿಸ್ಟೆನ್ಸ್ ಬಿಟ್ವೀನ್ ದಮ್, ಟಿ ಈಸ್ ಟೈಮ್ ಟೇಕನ್, ಅಂಡ್ S1 ಅಂತಂದ್ರೆ ಒಂದನೇ ವಾಹನದ ವೇಗ, S2 ಅಂತಂದ್ರೆ ಎರಡನೇ ವಾಹನದ ವೇಗ. ಈ ಫಾರ್ಮುಲಾ ತಾವು ನೆನಪಲ್ಲಿ ಇಟ್ಕೊಂಡ್ರಿ. ಎಲ್ಲಿ ಪ್ಲಸ್ ಹಾಕಬೇಕಾಗುತ್ತೆ ಮತ್ತು ಎಲ್ಲಿ ಮೈನಸ್ ಹಾಕಬೇಕಾಗುತ್ತೆ ಅನ್ನುವಂಥದ್ದು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ, ರೈಟ್? ಅದನ್ನು ಹೊರತುಪಡಿಸಿದ್ರೆ ಹಾಗಾದ್ರೆ ಏನು ಸರ್, ಅವ್ರು ಹೇಳ್ತಾರೆ 2 ವಾಹನಗಳು ಒಂದು ಸ್ಥಳದಿಂದ ಹೊರಟು, ಉದಾಹರಣೆಗೆ ಇಲ್ಲಿ ಹೊರಟವೆ, ಆಯ್ತಾ? ಎ ಅಂತ ತಗೊಳ್ಳೋಣ, ಅಥವಾ ವಾಹನ 1 ಅಂತ ತಗೊಳ್ಳೋಣ, ವಾಹನ 2 ಅಂತ ತಗೊಳ್ಳೋಣ. ಇದು ಹೊರಡುತ್ತೆ, ಈ ದಿಕ್ಕಲ್ಲಿ ಹಿಂಗೆ ಹೋಗುತ್ತೆ, ಗಂಟೆಗೆ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಇದು ಹೋಗುತ್ತೆ. ಇದು ಗಂಟೆಗೆ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಒಂದು ಹೋಗುತ್ತೆ. ಎರಡನೇದು 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಇದೇ ಮಾರ್ಗದಲ್ಲಿ ಹೋಗುತ್ತೆ. ಅಂದರೆ ಒಂದೇ ರೋಡಲ್ಲಿ ಹೋಗ್ತವೆ, 2 ಒಂದೇ ದಿಕ್ಕಿನಲ್ಲಿ ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇದ್ದು ಆಗಿದ್ದಲ್ಲಿ 6 ಗಂಟೆಯ ನಂತರ ಅವೆರಡರ ನಡುವಿನ ಅಂತರವೇನು ಅಂತ ಕೇಳ್ತಾ ಇದ್ದಾರೆ. 6 ಗಂಟೆಯ ನಂತರ ಅವೆರಡರ ನಡುವಿನ ಅಂತರವೇನು ಅನ್ನುವಂಥದ್ದು ಅವ್ರ ಪ್ರಶ್ನೆ ಇದಾಗಿದೆ. ಹಾಗಾದರೆ ಡಿ ನಾವು ಕಂಡುಹಿಡಿಬೋದು, ರೈಟ್? ಡಿ ನಾವೇ ಕಂಡುಹಿಡಿಬೇಕಾಗತ್ತೆ. ಡಿ ಈಸ್ ಈಕ್ವಲ್ ಟು, ನೋಡಿ ಇದನ್ನ ರೀರೈಟ್ ಮಾಡಿಕೊಂಡ್ರೆ ಡಿ ಈಸ್ ಈಕ್ವಲ್ ಟು ಟಿ ಇಂಟು S1 S2 ಬರ್ಕೋಬೇಕಾಗುತ್ತೆ. 2 ಒಂದೇ ದಿಕ್ಕಾದರೆ ಮೈನಸ್ಗಿಂತ ನಾವು ಯಾವಾಗಲೂ ಡಿಫ್ರೆನ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ದೊಡ್ಡದು ಮೈನಸ್ ಚಿಕ್ಕದು ಅಂತ ಹೇಳಿ. ಹಾಗಾದ್ರೆ ಎಷ್ಟು ಗಂಟೆಯ ನಂತರ? 6 ಗಂಟೆಯ ನಂತರ. S1 ಅಂದ್ರೆ ಏನು ಸರ್? 50 ಒಂದು ವೇಗ, S2 ಅಂದರೆ 60 ಕಿಲೋಮೀಟರ್ ಪರ್ ಅವರ್ ಇನ್ನೊಂದ್ರ ವೇಗ. ಈ ಡಿಫ್ರೆನ್ಸ್ ಚಿಹ್ನೆ ಅಂತಂದರೆ ದೊಡ್ಡದು ಮೈನಸ್ ಸಣ್ಣದು ಅಂತ. 60 ಮೈನಸ್ 50 ಅಂತಂದರೆ 10 ಆಗುತ್ತೆ. ಹಾಗಾಗಿ 6 ಇಂಟು 10 ದಟ್ ಈಸ್ 60 ಕಿಲೋಮೀಟರ್ ಆಗಿರುತ್ತೆ. 6 ಗಂಟೆಯ ನಂತರ
ಅವೆರಡರ ನಡುವಿನ ಅಂತರ ಏನಾಗಿರುತ್ತಪ್ಪ ಅಂತಂದರೆ 60 ಕಿಲೋಮೀಟರ್ ಆಗಿರುತ್ತೆ. ಅಥವಾ ಇನ್ನೂ ಸಿಂಪಲ್ ಆಗಿ ಯೋಚನೆ ಮಾಡೋದಾದರೆ ನಾನು ಇಲ್ಲಿ ಹೇಳಿದೆ, ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಗಂಟೆಗೆ 50 ಕಿಲೋಮೀಟರ್ ಹೋಗುತ್ತೆ, 1 ಗಂಟೆಗೆ 50 ಕಿಲೋಮೀಟರ್ ಹೋಗುತ್ತೆ ಅಂತ ಅರ್ಥ. ಸರ್ ಇದು ಸೇಮ್ ಎರಡನೇ ಗಾಡಿ ಆಯಿತಾ, ಇದು 1 ಗಂಟೆಗೆ 60 ಕಿಲೋಮೀಟರ್ ಹೋಗುತ್ತೆ. ಇದು 50 ಕಿಲೋಮೀಟರ್ 60 ಕಿಲೋಮೀಟರ್ ಅಂತಂದರೆ 1 ಅವರ್ ಎಂಡು, 1 ಗಂಟೆ ಆದಮೇಲೆ ಇದು 50 ಕಿಲೋಮೀಟರ್ ತಲುಪಿರುತ್ತೆ, ಇದು 60 ಕಿಲೋಮೀಟರ್ ಹೋಗಿರುತ್ತೆ. ಅಂದರೆ ಎರಡನೇದು ಒಂದಕ್ಕಿಂತ ಎಷ್ಟು 10 ಕಿಲೋಮೀಟರ್ ಜಾಸ್ತಿ ಹೋಗಿರುತ್ತೆ. ಅದರ್ಥ 1 ಗಂಟೆಗೆ ಅವೆರಡರ ನಡುವಿನ ಅಂತರ 10 ಕಿಲೋಮೀಟರ್ ಆಗುತ್ತೆ. 2 ಗಂಟೆಗೆ ಏನಾಗುತ್ತೆ 20 ಆಗುತ್ತೆ. 1 ಗಂಟೆಗೆ ಹತ್ತಾರೆ, 2 ಗಂಟೆಗೆ 20, 3 ಗಂಟೆಗೆ 30, 4 ಗಂಟೆಗೆ 40, 5 ಗಂಟೆಗೆ 50, 6 ಗಂಟೆಗೆ 60 ಕಿಲೋಮೀಟರ್ ಆಗಿರುತ್ತೆ ಅನ್ನೋದನ್ನು ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ರೈಟ್. ಸೊ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದಕ್ಕೆ ಉತ್ತರ 60. ಸೊ ಎರಡನೇ ಪ್ರಶ್ನೆ ಏನು ಹೇಳುತ್ತೆ? ಎರಡನೇ ಪ್ರಶ್ನೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, 2 ವಾಹನಗಳು ಒಂದೇ ಸ್ಥಳದಿಂದ ಏಕಕಾಲಕ್ಕೆ ಹೊರಟು ವಿರುದ್ಧ ದಿಕ್ಕಿನಲ್ಲಿ ಕ್ರಮವಾಗಿ ಗಂಟೆಗೆ 50 ಮತ್ತು 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ ಮತ್ತು 4 ಗಂಟೆಯ ನಂತರ ಅವೆರಡರ ನಡುವಿನ ಅಂತರವೇನು ಅಂತ ಕೇಳ್ತಾ ಇದ್ದಾರೆ. ಹಿಂದಿನ ಪ್ರಶ್ನೆ ಏನಾಗಿತ್ತು? 2 ವಾಹನಗಳು ಒಂದೇ ಸ್ಥಳದಿಂದ ಏಕಕಾಲಕ್ಕೆ ಹೊರಟು ಒಂದೇ ದಿಕ್ಕಿನಲ್ಲಿ ಹೋಗ್ತವೆ ಅಂತ ಹೇಳಿದ್ವಿ. ಈ ಕ್ವಶನ್ ಹೇಳ್ತಾ ಇದ್ವಿ 2 ವಾಹನಗಳು ಒಂದು ಸ್ಥಳದಿಂದ ಏಕಕಾಲಕ್ಕೆ ಹೊರಟು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತವೆ. ಸೊ ಫಾರ್ಮುಲಾ ಸೇಮ್ ಇದೆ ಇಲ್ಲಿ, T = D/S1 + S2 ಆಗುತ್ತೆ. ಯಾಕೆ ಪ್ಲಸ್ ಅಂತಂದರೆ 2 ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತವೆ. ಹಿಂದಿನ ಪ್ರಶ್ನೆ ಏನಾಗಿತ್ತು? ಒಂದೇ ದಿಕ್ಕು, ಮೈನಸ್ ಅಥವಾ ಡಿಫ್ರೆನ್ಸ್ ಹಾಕೊಂಡಿದ್ವಿ. ಈಗೇನು ತೊಗೊಂಡಿದ್ದೀವಿ? ಪ್ಲಸ್ ತೊಗೊಂಡಿದ್ದೀವಿ. ಯಾಕೆ ಅಂದರೆ ಇವು ಪರಸ್ಪರ ವಿರುದ್ಧ ದಿಕ್ಕು ಅನ್ನುವಂಥ ಕಾರಣಕ್ಕೆ. ಹಾಗಾದರೆ D = T × S1 + S2 ಆಗುತ್ತೆ. ಸರ್ ಹೇಗೆ ಸರ್? ನೋಡಿ ಈ ಕಡೆ ಹಿಂಗೆ ಅಳ್ಕೋತೀವಿ, ಒಂದು ಹೊರಡುತ್ತೆ, ಹೀಗೆ ಹೋಗುತ್ತೆ, ಇನ್ನೊಂದು ಈ ಕಡೆಗೆ ಹೋಗುತ್ತೆ. ಇದು ಗಂಟೆಗೆ 50 km/h ಸ್ಪೀಡಲ್ಲಿ ಹೋದರೆ ಇದು ಗಂಟೆಗೆ 60 km/h ಸ್ಪೀಡಲ್ಲಿ ಹೋಗುತ್ತೆ. ರೈಟ್. ಸೊ ಆ ಫಾರ್ಮುಲಾದ ಪ್ರಕಾರ ನಾವು ನೋಡಿದಾಗ D = T ಎಷ್ಟಪ್ಪ? 4 ಗಂಟೆ 4 × 50 + 60. ರೈಟ್. 4 × 110 ದಟ್ ಈಸ್ 440 km/h. 440 km/h, 440 km/h. ಇಷ್ಟೇ ಇಲ್ಲ ಸರ್, ತಾವು ಇನ್ನೂ ಸಿಂಪಲ್ ಆಗಿ ಇದಕ್ಕೆಲ್ಲ ಫಾರ್ಮುಲಾ ಎಲ್ಲ ಅವಶ್ಯಕತೆ ಇಲ್ಲ. ಒಂದು ಪಾಯಿಂಟಿಂದ ಹೊರಡ್ತವೆ, 1 ಗಂಟೆಗೆ 50 ಕಿಲೋಮೀಟರ್ ಹೋಗುತ್ತೆ ಅಂದರೆ 50 ಕಿಲೋಮೀಟ್ರು, ಈ ಕಡೆಗೆ ಹೋದ್ರೆ 60. ಸೊ ಎರಡರ ನಡುವಿನ ಅಂತರ 110 ಕಿಲೋಮೀಟರ್ ಆಗುತ್ತೆ. 50 + 60 110. 1 ಗಂಟೆಗೆ 110 ಕಿಲೋಮೀಟರ್ ಆದರೆ 2 ಗಂಟೆಗೆ 220, 3 ಗಂಟೆಗೆ 330 ಹಾಗೂ 4 ಗಂಟೆಗೆ 440 ಕಿಲೋಮೀಟರ್ ಆಗುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ ಈ ಪ್ರಶ್ನೆಗೆ ಆಯ್ತಾ ಉತ್ತರ ಅನ್ನುವಂಥದ್ದು. ರೈಟ್. ಸೊ ಒಟ್ಟು 440 ಕಿಲೋಮೀಟರ್ ದೂರ ಇರುತ್ತೆ ಅವೆರಡರ ನಡುವಿನ ಅಂತರ. ರೈಟ್. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ಇದು ಬಹಳ ಇಂಪಾರ್ಟೆಂಟು. ಒಂದು ಕೋತಿ ಒಂದು ಕಂಬವನ್ನು ಏರುವಾಗ ಮೊದಲ 1 ನಿಮಿಷ 2 ಮೀಟರ್ ಎತ್ತರ ಏರುತ್ತದೆ ಮತ್ತು ನಂತರದ 1 ನಿಮಿಷ 1 ಮೀಟರ್ ಕೆಳಕ್ಕೆ ಜಾರುತ್ತದೆ. ಇದೇ ಕ್ರಮದಲ್ಲಿ ಆ ಕೋತಿ 14 ಮೀಟರ್ ಎತ್ತರದ ಕಂಬದ ತುದಿ ಮುಟ್ಟಲು ತೆಗೆದುಕೊಳ್ಳುವ ಸಮಯವೇನು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ರೈಟ್. ಸೊ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕಾಗತ್ತೆ. ರೈಟ್. ಇಲ್ಲೊಂದು ಕಂಬ ಇದೆ, ಇದರ ಎತ್ತರ 14 ಮೀಟರ್ ಇದೆ. ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಒಂದು ಕೋತಿ ಒಂದು ಕಂಬವನ್ನು ಏರುವಾಗ ಮೊದಲ 1 ನಿಮಿಷ 2 ಮೀಟರ್ ಎತ್ತರ ಏರುತ್ತದೆ, ನಂತರದ 1 ನಿಮಿಷ 1 ಮೀಟರ್ ಜಾರುತ್ತದೆ. ಅಂದರೆ ಕೆಳಕ್ಕೆ 1 ಮೀಟರ್ ಕೆಳಕ್ಕೆ ಜಾರುತ್ತದೆ. ಇದೇ ಕ್ರಮದಲ್ಲಿ ಆ ಕೋತಿ 14 ಮೀಟರ್ ಎತ್ತರದ ಕಂಬದ ತುದಿ ಮುಟ್ಟಲು
ತೆಗೆದುಕೊಳ್ಳುವ ಸಮಯವೇನು ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕು ಸ್ನೇಹಿತರೆ. ರೈಟ್, ಹಾಗಾದರೆ ನಾವು ತಗೊಳ್ತಾ ಹೋಗೋದಾದ್ರೆ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. 14 ಮೀಟರ್ ಎತ್ತರ ಇದೆ ಅಂತ ಅನ್ನೋದಾದರೆ ನೋಡಿ, ಮೊದಲು ಏನಾಗುತ್ತೆ, ಮೊದಲು 1 ನಿಮಿಷದಲ್ಲಿ 2 ಮೀಟರ್ ಎತ್ತರ ಏರುತ್ತೆ. ಇದು 1 2 ಅಂತ ಅಂದ್ಕೊಳ್ಳೋಣ. ರೈಟ್, ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ಇಲ್ಲಿ ನಾವು ತಗೊಳ್ಳೋದಾದ್ರೆ ರೈಟ್ ನೋಡಿ, ಈ ಕಡೆ ಇದು 1 ಮೀಟರ್ ಅಂತ ಅನ್ಕೊಳ್ಳೋಣ, ಇದು 2 ಮೀಟ್ರು. ರೈಟ್, ಇಲ್ಲಿಂದ ಶುರು ಮಾಡಿಕೊಂಡ್ರೆ ರೈಟ್. ಸೊ ಅವಾಗ ನನಗೇನಾಗುತ್ತೆ ಅನ್ನುವಂಥ ನಾವು ನೋಡ್ತೋಣ ಬೇಡ, ಅಥವಾ ಒಂದು ಸೆಕೆಂಡ್ ಸ್ವಲ್ಪ ಇದನ್ನ ಮೇಲೆ ಎಳ್ಕೋತೀನಿ. ಕಂಬ ಅಲ್ಲಿ ಕಾಣ್ತಾ ಇಲ್ಲ ಅನ್ಸುತ್ತೆ ನೋಡೋ ಅಂಥವ್ರಿಗೆ. ರೈಟ್, ಆಯಿತು, ಇಲ್ಲಾದರೆ ಕಾಣಿಸುತ್ತೆ. ರೈಟ್, ಸೊ ಇನ್ನೊಂದು ಚೂರು. ಓಕೆ, ಸೊ ಇದು ಬೇಸ್ ಅಂತ ಅಂದ್ಕೊಳ್ಳೋಣ. ಸೊ 14 ಮೀಟ್ರ್ ಎತ್ತರ ಇದೆ ಅಂತ ಅಂದ್ಕೊಳ್ಳಿ. 14 ಮೀಟ್ರ್ ಎತ್ತರ ಇದೆ ಅಂತ ಅಂದ್ಕೊಂಡ್ರೆ ಸೊ ರೈಟ್, ಈಗ ನಾವೇನು ಮಾಡ್ಬೋದು ನೋಡಿ, ಇಲ್ಲಿಗೆ 1 ಮೀಟ್ರ್ ಎತ್ತರ ಇದೆ ಅಂತ ಅಂದ್ಕೊಳ್ಳೋಣ, ಇಲ್ಲಿಗೆ 2 ಮೀಟ್ರ್ ಎತ್ತರ ಇದೆ, 2 ಮೀಟ್ರ್ ಅಂತ ಅಂದ್ಕೊಳ್ಳೋಣ. ಸೊ ಕೋತಿ ಮೊದಲ 1 ನಿಮಿಷ 2 ಮೀಟ್ರ್ ಏರುತ್ತೆ, ಇಲ್ಲಿಗೆ ಬರುತ್ತೆ ಕೋತಿ. 2 ನಿಮಿಷಕ್ಕೆ ಕೋತಿ ಇಲ್ಲಿಗೆ ಬರುತ್ತೆ 1 ನಿಮಿಷಕ್ಕೆ. ನಂತರದ 1 ನಿಮಿಷ ಕೆಳಗೆ ಜಾರುತ್ತೆ. ಸೊ 1 ನಿಮಿಷ 2 ಮೀಟ್ರ್ ಹತ್ತುತ್ತೆ, ನೆಕ್ಸ್ಟ್ 1 ನಿಮಿಷ 1 ಮೀಟ್ರ್ ಕೆಳಗೆ ಜಾರುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ 1 ಮಿನಿಟ್, ವಾಪಸ್ ಇಲ್ಲಿಗೆ ಬರೋದಕ್ಕೆ 1 ಮಿನಿಟ್. ಈ ಕ್ರಮದಲ್ಲಿ ಕೋತಿ ತೆಗೆದುಕೊಂಡಿದ್ದು ಒಟ್ಟು 2 ನಿಮಿಷ. ಈ ಕ್ರಮದಲ್ಲಿ ಕೋತಿ ತೆಗೆದುಕೊಂಡದ್ದು 2 ನಿಮಿಷ. ಬಟ್ 2 ನಿಮಿಷದಲ್ಲಿ ಅದು ಹತ್ತಿದ್ದು ಕೇವಲ 1 ಮೀಟ್ರ್ ಮಾತ್ರ. 2 ನಿಮಿಷದಲ್ಲಿ ಅದು ಹತ್ತಿದ್ದು ಕೇವಲ 1 ಮೀಟ್ರ್ ಮಾತ್ರ. ಹಾಗಾದರೆ ಇದೇ ಕ್ರಮದಲ್ಲಿ 2 ಮೀಟ್ರಿಗೆ ಹೋಗ್ಬೇಕಾದ್ರೆ 4 ನಿಮಿಷ ಆಗುತ್ತೆ, 3 ಮೀಟ್ರಿಗೆ 6 ಆಗುತ್ತೆ, 4 ಮೀಟ್ರಿಗೆ 8 ಆಗುತ್ತೆ, 5 ಮೀಟ್ರಿಗೆ 10 ಆಗುತ್ತೆ. ಅಥವಾ ಬರ್ಕೊಳ್ಳೋದಾದರೆ 5 ಮೀಟ್ರಿಗೆ 10 ನಿಮಿಷ ಆಗುತ್ತೆ. ರೈಟ್, ಸೊ ಇದೇ ರೀತಿ 9 ಮೀಟ್ರ್ ಎತ್ತರ ಏರ್ಬೇಕಾದ್ರೆ 18 ನಿಮಿಷ ಆಗುತ್ತೆ. 18 ನಿಮಿಷ ಆಗುತ್ತೆ. ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ನೆಕ್ಸ್ಟು ಸರ್ 10ಕ್ಕೆ 20 ನಿಮಿಷ ಆಗುತ್ತೆ, 11ಕ್ಕೆ 22 ಆಗುತ್ತೆ, 12ಕ್ಕೆ 24 ನಿಮಿಷ ಆಗುತ್ತೆ. ಸೊ 12 ಮೀಟರ್ ಎತ್ತರ ತಲುಪೋದಕ್ಕೆ 24 ನಿಮಿಷ ಆಗುತ್ತೆ. ಈ ಕ್ರಮದಲ್ಲಿ ಕೋತಿ ಏನೆಲ್ಲ ಆಟ ಆಡ್ಕೊಂಡು ಹತ್ತಬೇಕಾದಂಥ ಸಂದರ್ಭದಲ್ಲಿ 12 ಮೀಟ್ರ್ ಎತ್ತರ ಏರ್ಬೇಕಾದ್ರೆ ಸೊ ಅದಕ್ಕೆ ಒಟ್ಟು 24 ನಿಮಿಷ ಸಮಯ ಬೇಕಾಗುತ್ತೆ. ಅದನ್ನು ತಾವು ನೆನಪಿಟ್ಕೋಬೇಕಾಗತ್ತೆ. ಈಗ ನೋಡಿ, ಇಲ್ಲಿದೆ 24 ನಿಮಿಷ ಆದಮೇಲೆ ಕೋತಿ ಇಲ್ಲಿದೆ, ಇನ್ನು ಮೇಲಕ್ಕೆ 2 ಮೀಟ್ರ್ ಇದೆ, ಮೇಲಕ್ಕೆ 2 ಮೀಟ್ರ್ ಇದೆ, 12 ಮೀಟ್ರ್ ಎತ್ತರದಲ್ಲಿದೆ, 24 ನಿಮಿಷ ಆಗಿದೆ, ಮೇಲಕ್ಕೆ 2 ಮೀಟ್ರ್ ಇದೆ. ಸೊ 11ಕ್ಕೆ ಇಲ್ಲಿ ಹೋಗ್ಬಿಟ್ಟು ವಾಪಸ್ ಇಲ್ಲಿಗೆ ಜಾರಿರುವಂಥದ್ದು. ಈಗ ನೆಕ್ಸ್ಟ್ ಹತ್ತಬೇಕು ಅಂತಂದರೆ ಏಕಾಏಕಿ 2 ಮೀಟ್ರ್ ಎತ್ತರ ಇರುತ್ತೆ. ಇದು ಅಂದರೆ ಈ ತುದಿ ಮುಟ್ಟುತ್ತೆ. 24 ಇಲ್ಲಿಗೆ ಪ್ಲಸ್ ಈ ತುದಿ ಮುಟ್ಟಕ್ಕೆ 1 ನಿಮಿಷ, 1 ಮಿನಿಟ್. ಹಾಗಾದರೆ ಟೋಟಲ್ 24 ಪ್ಲಸ್ 1 25 ನಿಮಿಷ ಆಗುತ್ತೆ. ಸೊ ನಾವು ಒದೆ ತಿಂದು ಬರುವಂಥದ್ದೇ ಇಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಂತಹ ಪ್ರಶ್ನೆಗಳು ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳದಂಥ ಸಂದರ್ಭದಲ್ಲಿ. ಸೊ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಮತ್ತೊಮ್ಮೆ ಹೇಳ್ತೀನಿ, ಕೋತಿ ಏನು ಮಾಡುತ್ತಪ್ಪ ಅಂತಂದರೆ ಮೊದಲು 1 ನಿಮಿಷ ಏನಿದೆ ಆ ನಿಮಿಷದಲ್ಲಿ 2 ಮೀಟ್ರ್ ಎತ್ತರ ಮೇಲಕ್ಕೆ ಏರುತ್ತೆ, ನಂತರ 1 ಮೀಟ್ರ್ ಜಾರುತ್ತೆ 1 ನಿಮಿಷದಲ್ಲಿ. ಅದರ ಅರ್ಥ ಸೊ 1 ನಿಮಿಷ ತಗೊಂಡಿದೆ 2 ಮೀಟ್ರ್ ಏರೋದಕ್ಕೆ, ಮತ್ತು ವಾಪಸ್ ಜಾರೋದಕ್ಕೆ 1 ನಿಮಿಷ. 2 ನಿಮಿಷದಲ್ಲಿ ಅದು ಏರುವಂಥದ್ದು ಎಷ್ಟಪ್ಪ ಅಂತಂದರೆ ಕೇವಲ 1 ಮೀಟ್ರ್ ಮಾತ್ರ. ಸೊ 2 ನಿಮಿಷಕ್ಕೆ 1 ಮೀಟ್ರ್ ಏರುತ್ತೆ. ಈ ಕ್ರಮದಲ್ಲಿ ರೈಟ್, ನಾನು ಹೇಳೋದಂಗೆ 1 ಮೀಟ್ರಿಗೆ 2 ನಿಮಿಷ ಆದರೆ 10 ಮೀಟ್ರಿಗೆ 20 ನಿಮಿಷ, 11 ಮೀಟ್ರಿಗೆ 22, 12 ಮೀಟ್ರಿಗೆ 24 ನಿಮಿಷ ಆಗುತ್ತೆ. 12 ಮೀಟ್ರಿಗೆ ಎಷ್ಟಾಗುತ್ತಪ್ಪ? 24 ನಿಮಿಷ ಆಗುತ್ತೆ. ನಾವಲ್ಲಿ ಹೇಳ್ದಂಗೆ ಈ ನೆನಪಲ್ಲಿ ಇಟ್ಕೊಂಡ್ರೆ ಇದು 12 ಮೀಟ್ರು ಆಯಿತಾ, 13 ಮೀಟ್ರು. ನೆಕ್ಸ್ಟ್ ನೋಡಿ, ಇದು 14 ಮೀಟ್ರ್ ಎತ್ತರ ಅಂತ ಅನ್ಕೊಳ್ಳೋಣ. 14 ಮೀಟ್ರು ಎತ್ತರದ ತುದಿ ಆಯಿತಾ, ಇಲ್ಲ 11 ಅಂತ ಅನ್ಕೊಳ್ಳೋಣ. ತಾವು ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ. ಈ 11 ನಿಮಿಷಕ್ಕೆ ರೈಟ್ ನೋಡಿ, 11 ಮೀಟ್ರ್ ಎತ್ತರಕ್ಕೆ ಬರೋ ಅಷ್ಟೊತ್ತಿಗೆ 22 ನಿಮಿಷ ಆಗುತ್ತೆ. 11 ಮೀಟ್ರ್ ಎತ್ತರಕ್ಕೆ ಬರೋ ಅಷ್ಟೊತ್ತಿಗೆ ಎಷ್ಟಾಗುತ್ತಪ್ಪ? 22 ನಿಮಿಷ ಆಗುತ್ತೆ. ಸೊ ನೆಕ್ಸ್ಟ್ 1 ನಿಮಿಷ ಏನು ಮಾಡುತ್ತೆ? 12, 13 ಇಲ್ಲಿಗೆ ಬರುತ್ತೆ, ಆವಾಗ 23 ನಿಮಿಷ ಆಗುತ್ತೆ. ನೆಕ್ಸ್ಟ್ 1 ನಿಮಿಷ ವಾಪಸ್ ಜಾರುತ್ತೆ, ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. 12, 24 ನಿಮಿಷ ಆಗುತ್ತೆ.
24 ನಿಮಿಷ ಆಗುತ್ತೆ. ಸೊ ಇನ್ನು ಮೇಲಕ್ಕೆ 2 ಮೀಟ್ರ್ ಗ್ಯಾಪ್ ಇದೆ. ಸೊ ಇಲ್ಲಿ ನಿಂತಾದ್ಮೇಲೆ ನೆಕ್ಸ್ಟ್ ವಾಪಸ್ ಏರುತ್ತೆ. ಅವ್ರು ಹೇಳ್ತಾರೆ 1 ನಿಮಿಷ 2 ಮೀಟ್ರ್ ಏರುತ್ತೆ, ಸೀದಾ ಏರುತ್ತೆ. 14 ಮುಟ್ತು, 24 1 25 ನಿಮಿಷ ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕು. ಅದು ಭಾಳ ಸಿಂಪಲ್ ಆದಂಥ ಪ್ರಶ್ನೆಗಳು. ನಾನು ಭಾಳ ಇತ್ತೀಚೆಗೆ ನಡೆದಂಥ ಎಲ್ಲ ಏನು ಕಾಂಪಿಟೇಟಿವ್ ಎಕ್ಸಾಮ್ ಆದಂಥ ಆ ಪರೀಕ್ಷೆಗಳನ್ನು ನೀವು ಮಂದಟ್ಟು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಟ್ರೆಡಿಷನಲ್ಲಾಗಿ ಏನು ಪಾಠ ಮಾಡ್ತಾ ಇದ್ವು, ಟ್ರೆಡಿಷನಲ್ ಟೈಪ್ ಏನು ಕ್ವಶನ್ಸ್ ಬರ್ತಾ ಇದ್ವು, ಆ ಥರದ ಪ್ರಶ್ನೆಗಳು ಇನ್ಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು ಬರುವಂಥದ್ದು ಅನ್ನುವಂಥದ್ದು ನೆನಪಿಟ್ಕೊಳ್ಳಿ. ಎಲ್ಲ ಈ ರೀತಿಯಾದಂಥ ಅಪ್ಲೈಡ್ ಲೆವೆಲ್ ಕ್ವಶನ್ಸು ಮತ್ತು ಒಂದಷ್ಟು ನಾವು ಥಿಂಕ್ ಮಾಡುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಕ್ವಶನ್ಸ್ ಹೆಚ್ಚಾಗಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತವೆ ಅನ್ನುವಂಥದ್ದನ್ನ ಹೇಳ್ತಾ, ಸೊ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ರೈಟ್. ಸೊ ಮುಂದಿನ ಪ್ರಶ್ನೆ ಅಂತ ಬಂದಾಗ, ಸೊ ಮತ್ತೊಂದು ಕ್ವಶನ್ ಇದೆ, ಇದು ಟ್ರೈನಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಒಂದು ರೈಲು 2 ಸ್ಥಳಗಳ ನಡುವೆ ಚಲಿಸುವಾಗ, ಉದಾಹರಣೆಗೆ ಬೆಂಗಳೂರಿನ ಮೈಸೂರು ನಡುವೆ ಚಲಿಸಬೇಕಾದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ನಿಲುಗಡೆ ಕೊಡುತ್ತಾ ಹೋದರೆ, ಅಂದರೆ ಬೆಂಗಳೂರು ಬಿಟ್ಟಾದಮೇಲೆ ರಾಮನಗರ, ರಾಮನಗರ ಆದಮೇಲೆ ಚನ್ನಪಟ್ಟಣ, ಚನ್ನಪಟ್ಟಣ ಆದಮೇಲೆ ಮದ್ದೂರು, ಮದ್ದೂರು ಆದಮೇಲೆ ಮಂಡ್ಯ, ಮಂಡ್ಯ ಆದಮೇಲೆ ಶ್ರೀರಂಗಪಟ್ಟಣ, ಹಿಂಗೆ ಇಲ್ಲಿ ಸ್ಟಾಪ್ ಕೊಟ್ಟು ಮೈಸೂರು ಹೋದಂಥ ಸಂದರ್ಭದಲ್ಲಿ ಅದರ ಆ್ಯಾವ್ರೇಜ್ ಸ್ಪೀಡು ಗಂಟೆಗೆ 45 ಕಿಲೋಮೀಟ್ರ್ ಆಗುತ್ತೆ. ಆಬ್ವಿಯಸ್ಲಿ ಎಲ್ಲಿ ಸ್ಟಾಪ್ ಕೊಟ್ಟೆ ಅಂತಂದಾಗ ಆ್ಯಾವ್ರೇಜ್ ಸ್ಪೀಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ಟ್ರೈನು ಅದೇ ಸ್ಪೀಡು ಬಟ್ ಎಲ್ಲೂ ಸ್ಟಾಪ್ ಕೊಡ್ದಂಗೆ ಹೋದರೆ, ಎಲ್ಲಿಯೂ ಸಹ ನಿಲುಗಡೆ ಮಾಡ್ದಂಗೆ ಹೋದರೆ, ಸೊ ಅದು ಎಷ್ಟು ತಗೊಳುತ್ತಪ್ಪ ಅಂತಂದರೆ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಅದರ ಸರಾಸರಿ ವೇಗ ರೈಟ್, ಸೊ 54 ಕಿಲೋಮೀಟ್ರ್ ಆಗುತ್ತೆ. 54 ಕಿಲೋಮೀಟ್ರ್ ಆಗುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ರೈಟ್. ಸೊ ವಿತ್ ಸ್ಟಾಪ್, so the average speed of a train is 45 km/h. Without stop, the average speed of a train is 54 km/h. Then what is the stoppage time per hour ಅಂತ ಕೇಳ್ತಾರೆ. what is the stoppage time per hour ಅಂತೇಳಿ ಪ್ರತಿ ಗಂಟೆಗೆ ಎಷ್ಟು ನಿಮಿಷ ಗಾಡಿ ನಿಲ್ಲಿಸಿದೆ ಅನ್ನುವಂಥದ್ದನ್ನ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಈ ಟೈಪ್ ನೇರವಾದ ಪ್ರಶ್ನೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹಿಂದೆ ಅಪಿಯರ್ ಆಗಿದೆ. ಹಾಗಾಗಿ ಇದಕ್ಕೆ ಒಂದು ಫಾರ್ಮುಲಾ ಇದೆ, ಆಲ್ವೇಸ್ ವಿ ಹ್ಯಾವ್ ಟು ರಿಮೆಂಬರ್. ರೈಟ್. ಸೊ ಈ ಫಾರ್ಮುಲಾ ನೆನಪಿದ್ರೆ ಸಾಕು. ರೈಟ್. ಸ್ಟಾಪೇಜ್ ಟೈಮ್ ಪರ್ ಅವರ್ is equal to stoppage time per hour is equal to speed without stop minus ಅಥವಾ difference speed with stop divided by speed without stop. Always you have to remember this formula. ಅಂದರೆ ಫಾರ್ಮುಲಾ ಏನು ಹೇಳುತ್ತಪ್ಪ ಅಂತಂದರೆ, ರೈಟ್, ಪ್ರತಿ ಗಂಟೆಗೆ ನಿಲುಗಡೆಯ ಸಮಯ ಇಸ್ ಈಕ್ವಲ್ ಟು ಸ್ಪೀಡ್ ವಿತೌಟ್ ಸ್ಟಾಪ್, ಎಲ್ಲಿಯೂ ನಿಲ್ಲಿಸದೆ ವೇಗ, ಮೈನಸ್ ನಿಲ್ಲಿಸಿದಾಗ ಸಿಗುವಂಥ ವೇಗ ಡಿವೈಡೆಡ್ ಬೈ ಸ್ಪೀಡ್ ವಿತೌಟ್ ಸ್ಟಾಪ್ ಅಂತ ಹೇಳ್ತಾ ಹೋಗ್ತೀವಿ. ಯೂಶ್ವಲಿ ಇಂಟು 60 ಮಾಡಿಕೊಂಡ್ರೆ ಮಿನಿಟ್ಸಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಂಡ್ರಿ. ಇದನ್ನ ಹಾಕ್ಕೊಂಡ್ರೆ ನಮಗೆ ಸ್ಪೀಡ್ ವಿತೌಟ್ ಸ್ಟಾಪ್ ಅಂತ ಬಂದಾಗ 54 ಮೈನಸ್ 45 ಡಿವೈಡೆಡ್ ಬೈ 54 ಆಗುತ್ತೆ. 54ರಲ್ಲಿ 45 ಹೋದರೆ 9 ಆಗುತ್ತೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. 9 ಡಿವೈಡೆಡ್ ಬೈ 54, 9 9 1/6 ಅವರ್ ಆಗುತ್ತೆ. ಇದು ಪ್ರತಿ ಗಂಟೆಗೆ 1/6 ಅವರು. ಈ 1/6 ಅವರ್ನ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ನಿಮಿಷಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ 1/6 ಇಂಟು 60, ಒಂದು ಫಾರ್ಮುಲಾದಲ್ಲೇ ಬರೀತಾರೆ ಕೆಲವರು 60 ಅಂತೇಳಿ, ಫಾರ್ಮುಲಾದಲ್ಲೇ ಬರಿತಾ ಹೋಗ್ತಾರೆ 60 ಅಂತೇಳಿ. ಸೊ ಅದನ್ನ ಹಾಕ್ಕೊಂಡು ಸಾಕಾಗುತ್ತೆ. 6 1 6 10 ಅಂದರೆ 10 ನಿಮಿಷ ಅನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. 10 ನಿಮಿಷ ಪ್ರತಿ 1 ಗಂಟೆ ಜರ್ನಿನಲ್ಲಿ ನಿಲ್ಲಿಸೋದಕ್ಕೆ ಅಂಥೇಳಿ 10 ನಿಮಿಷ ಟೈಮನ್ನು ವೇಸ್ಟ್ ಮಾಡಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಇದು ನನಗೆ ಏನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿರುವಂಥ 4 ಪ್ರಾಬ್ಲಮ್ಸ್ಗಳು. ಈ ಥರದ ನೂರಾರು ಬೇರೆ ಬೇರೆ ವೆರೈಟಿಯ ಪ್ರಾಬ್ಲಮ್ಸನ್ನು ಹೆಚ್ಚು ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ. ಸೊ ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ಸಬ್ಸ್ಕ್ರೈಬ್ ಆದ ನಂತರ ತಾವು
ಈ ಥರ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿದರೆ ಸೊ ನಾವು ಯಾವುದೇ ಹೊಸ ವೀಡಿಯೋಗಳು ಮಾಡಿದಾಗ ತಮಗೆ ಗಮನಕ್ಕೆ ಬರುತ್ತೆ, ಅವಾಗ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.